ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದ ತೀರ್ಪು ನಾಳೆ ಹೊರಬೀಳಲಿದೆ. ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕೇಸ್ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆ ತೀರ್ಪು ಪ್ರಕಟಿಸಲಿದೆ. ಕಳೆದ 14 ತಿಂಗಳಿನಿಂದ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಿಳೆಯ ಹೇಳಿಕೆ, ಡ್ರೈವರ್ ಕಾರ್ತಿಕ್, ಫೋರೆನ್ಸಿಕ್ ತಜ್ಞರು ಸೇರಿ 26 ಸಾಕ್ಷಿಗಳ ಹೇಳಿಕೆ ದಾಖಲಾಗಿದೆ. ಆಗಸ್ಟ್ 4ರಂದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಗರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ರಾಹುಲ್ ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ. ಮಹದೇವಪುರ ಕ್ಷೇತ್ರದಿಂದ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಯವರೆಗೆ ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ, ಡಿಸಿಎಂ ಸೇರಿ ಹಲವರು ಪಾದಯಾತ್ರೆ ನಡೆಸಲಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಬಿಡಿಎನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿರೋ ಕೆ ಓಂ ಪ್ರಕಾಶ್ ಮನೆ ಮತ್ತು ಕಚೇರಿಗಳಲ್ಲಿ ಲೋಕಾಪಡೆ ಶೋಧಿಸಿತು. ಈ ವೇಳೆ ಒಟ್ಟು 6,26,16,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬಿಬಿಎಂಪಿಯ ಶೆಟ್ಟಿಹಳ್ಳಿ ಉಪವಿಭಾಗದ ತೆರಿಗೆ ಮೌಲ್ಯಮಾಪಕ ಎನ್ ವೆಂಕಟೇಶ್ ಬಳಿ 2 ಕೋಟಿ ಮೌಲ್ಯದ 57,55,264 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬಸ್ಗಳಲ್ಲಿ ಬುರ್ಕಾ ಹಾಕೊಂಡು ಪಿಕ್ ಪಾಕೆಟ್ ಮಾಡ್ತಾ ಇದ್ದ ಮಹಿಳೆಯರನ್ನ ಪೀಣ್ಯ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಮೂಲದ ಪದ್ಮಾ, ಅನು, ಪ್ರಾರ್ಥನಾ ಬಂಧಿತ ಮಹಿಳೆಯರಾಗಿದ್ದು 190 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಬಿಎಂಟಿಸಿ ಹಾಗೂ ಸಾರಿಗೆ ಬಸ್ಗಳನ್ನು ಹತ್ತುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಬುರ್ಕಾ ಧರಿಸಿ ಕೃತ್ಯ ಎಸಗ್ತಾ ಇದ್ರು. ಕಿತ್ತಳೆ ಮಾರ್ಗ ಮೆಟ್ರೋ ಕಾಮಗಾರಿಗಾಗಿ 11,000 ಮರಗಳ ಮಾರಣ ಹೋಮಕ್ಕೆ ತಯಾರಿ ನಡೆದಿತ್ತು. ಆದರೆ ಪರಿಸರ ಹೋರಾಟಗಾರರ ಆಕ್ರೋಶದ ಕಾರಣ 6,500 ಮರಗಳನ್ನು ಕಟ್ ಮಾಡಲು ತೀರ್ಮಾನಿಸಲಾಗಿದೆ. ಕಿತ್ತಳೆ ಮಾರ್ಗ 44.65 ಕಿಲೋಮೀಟರ್ ಉದ್ದವಿದ್ದು 15,611 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ. ಕೆಲ ಮರಗಳನ್ನು ಕಡಿದು ಮತ್ತೆ ಕೆಲ ಮರಗಳನ್ನು ಸ್ಥಳಾಂತರ ಮಾಡೋದಾಗಿ ಬಿಎಂಆರ್ಸಿಎಲ್ ಹೇಳಿದೆ. ನಾವು ಇದನ್ನ ಮರ ಕಡಿಯೋದಕ್ಕೆ ನಮ್ಮ ಏನು ಪ್ರೊಸೀಜರ್ಗಳಿದೆ ಅದಕ್ಕೆ ಹಾಗಾಗಿ ಒಂದು ತಾಂತ್ರಿಕ ಸಮಿತಿ ಮುಂದೆ ಅದನ್ನೆಲ್ಲ ಇರ್ತಾರೆ. ತಾಂತ್ರಿಕ ಸಮಿತಿಯವರು ಖುದ್ದಾಗಿ ಅವರು ಜಾಗಕ್ಕೆ ಬಂದು ಅದನ್ನು ನೋಡಿ ಈ ಮರಗಳು ಮಾತ್ರ ಹೋಗುತ್ತೆ, ಬಾಕಿ ಮರಗಳು ಹೋಗೋದಿಲ್ಲ ಅನ್ನೋದು ಅವರು ಒಂದು ಮಾಡ್ತಾರೆ. ಅದರಲ್ಲಿ ಈ ಮರಗಳಲ್ಲೂ ಕೂಡ ನಾವು ಯಾವುದನ್ನು ನಾವು ಮತ್ತೆ ಟ್ರಾನ್ಸ್ಲೊಕೇಶನ್ ಮಾಡ್ಬೋದು ಅನ್ನೋದಕ್ಕೂ ಕೂಡ ಅವರು ನೋಡ್ತಾರೆ.